ಬಳ್ಳಾರಿ ಜಿಲ್ಲೆ ಭಾಳ ಕಷ್ಟ ಆಗಿದೆ ಸರ್ ಪ್ರಯಾಣಿಕರಿಗೆ. ಅದರಲ್ಲಿ ಪೇಷಂಟಿಗೆ ಏನೋ ತೊಂದರೆ ಆಗಿದೆ. ಇದರಿಂದ ಭಾಳ ಅನಾನುಕೂಲ ಆಗಿದೆ ಸರ್. ಭಾಳ ದುಡ್ಡು ಕೇಳ್ತಾರೆ ಸರ್. ಪ್ರೈವೇಟ್ ಬಸ್ಸು ಭಾಳ ಕೇಳ್ತಾ ಇದ್ದಾರೆ. 700-800 ಕೇಳ್ತಾ ಇದ್ದಾರೆ ಸರ್. ಇಲ್ಲಿದ್ದರೂ ಕಷ್ಟ, ಪೇಷಂಟ್ಗಳು ಭಾಳ ತೊಂದರೆ ಆಗ್ತದೆ. ಗೊತ್ತಾಗ್ದಿಲ್ಲ, ಬಂದಿದ್ದು ಇವಾಗ ಬಸ್ ಇಲ್ಲ ಅಂತ ಇದ್ದೀವಿ. ಸುಮ್ಮನೆ ವೇಟ್ ಮಾಡ್ತೀವಿ, ಯಾವಾಗ ಸ್ಟಾರ್ಟ್ ಆಗ್ತಾ ಗೊತ್ತಿಲ್ಲ. ನೋಡೋಣ, ಕೇಳೋಣ, ಹೋಗಿಲ್ಲ ಇನ್ನು ಯಾವಾಗ ಸ್ಟಾರ್ಟ್ ಆಗ್ತದೆ ಗೊತ್ತಿಲ್ಲ, ಕೇಳೋಣ. ದೂರಿಂದ ಎಲ್ಲ ಬಂದಿರ್ತಾರಲ್ವ, ಬಸ್ ಸ್ಟ್ಯಾಂಡಲ್ಲಿ ಕುತ್ಕೊಳ್ಳೋದು ಹೆಣ್ಮಕ್ಳು ಸೇಫಿ ಅಲ್ಲ, ಅದಕ್ಕೆ ಅದರ ಯೋಚನೆ ಮಾಡ್ತಿರ್ತೀವಿ. ಹೋಗಲೇ ಇದೆ. ಯಾವ ಊರಿಗೆ ಹೋಗ್ಬೇಕು ಅಂದ್ಕೊಂಡಿದ್ದಾರೆ? ಚಿತ್ರದುರ್ಗ. ಸೊ ಇವತ್ತು ಸಾರಿಗೆ ನೌಕರರು ಮುಷ್ಕರ ಮಾಡಿದ್ದಾರೆ. ಸೊ ಅದರಿಂದ ನಿಮ್ಗೆ ಎಷ್ಟು ತೊಂದರೆ ಆಗಿದೆ ಅಂತ? ತುಂಬ ಅಂದರೆ ತುಂಬ ತೊಂದರೆ ಆಗಿದೆ ನೋಡಿ. 220 ರೂಪಾಯಿ ಇರೋದು ಚಿತ್ರದುರ್ಗ ಬಸ್ ಟಿಕೆಟ್. ಕೇಳೋದಕ್ಕೆ ಒಂದು ಬೆಲೆ ಬೇಡವಾ ಹೇಳಿ? 500 ರೂಪಾಯಿ ಕೇಳ್ತಾ ಇದ್ದಾರೆ ಒಂದು ಟಿಕೆಟು. ಫ್ರೀ ಇದೀವಿ, ಸಿಕ್ಕಿದೆ ಚಾನ್ಸ್ ಅಂತ ಹೇಳ್ಬಿಟ್ಟು ಬೇಕಾಬಿಟ್ಟು ಬಾಯಿಗೆ ಬಂದಂಗೆ ಕೇಳೋದು ಇವರುಗಳೆಲ್ಲ. ಏನು ಅಪ್ ಆ್ಯಂಡ್ ಡೌನ್ ಹೋಗಿ ಬರೋ ಅಂಥ ಚಾರ್ಜ್ ಕೇಳ್ತಾ ಇರೋದು ಇವರು. ಸೊ ಇವಾಗ ಮುಂದೇನು ಮಾಡ್ಬೇಕಂತ ಇದ್ದೀರಾ ನೀವು? ಇವಾಗ ಇದೇ ರೇಟಲ್ಲಿ ಹೋಗ್ತೀರಾ ಅಥವಾ ವೇಟ್ ಮಾಡ್ತೀರಾ ಅಂತ? ವೆಯ್ಟ್ ಮಾಡಿಬಿಟ್ಟು ಸಂಜೆನೇ ಆಗಲಿ ಪರವಾಗಿಲ್ಲ ಹೋಗ್ತೀವಿ. 1-2 ಕೊಡೋಕ್ಕಿಂತ ಮನೆಯಲ್ಲೇ ಆಟೋದಲ್ಲಿ ಅಲ್ಲಿಂದ 250 ರೂಪಾಯಿ ಮನೆ ಹೋಗ್ಬಿಟ್ಟು ಆರಾಮಾಗಿ ರೆಸ್ಟ್ ಮಾಡಿಬಿಟ್ಟು ಸಾಯಂಕಾಲ ಹೋಗ್ತೀವಿ. ಜನಗಳಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಈ ಥರ ಮಾಡಿದ್ರೆ. ಅದೇನು ಅಂತ ಮಾತಾಡ್ತೀವತ್ತು, ಬಗೆಹರಿಸ್ಕೋಬೇಕು, ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕು. ಇನ್ನೇನು ಹೇಳೋದೈತೆ, ತೊಂದರೆ ಕೊಡ್ತಾರೆ ಜನಗಳಿಗೆ. ಏನು ಮಾಡೋದು ಈಗ? ಇವ್ರಿಗೆ ಇವತ್ತೊಂದು ದಿವಸನೇ ಎಲ್ಲ, ಏನು ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಾಗುತ್ತೆ? ಸೊ ಆದಷ್ಟು ಬೇಗ ಕ್ರಮ ಕೈಗೊಳ್ಬೇಕಲ್ಲ? ಆದಷ್ಟು ಬೇಗ ಬಿಡಬೇಕು. 2:30-3 ಗಂಟೆಗಾದ್ರೂ ಬಿಟ್ಟರೆ ಜನಗಳಿಗೆ ಅನುಕೂಲ ಆಗುತ್ತೆ. ಅಲ್ಲಿವರೆಗೂ ಒಂಚೂರು ಊಟನ